ಪೋಷಕನ 62ನೇ ಮನೆ ವಿದ್ಯುಕ್ತವಾಗಿ ಇವಾಗ ದೀಪ ಬೆಳೆಸುವ ಮೂಲಕ ಆರಂಭಗೊಂಡಿದೆ. ಮನೆಯ ಭೇಟಿ ನೀಡಿದ ಸಂದರ್ಭದಲ್ಲಿ ನಾವೊಂದು ಕಟ್ಟಡ ಕಟ್ಟುವ ಮೊದಲು ಒಂದು ಇನ್ಸ್ಪೆಕ್ಷನ್ ಮಾಡ್ತೇವೆ. ಮುರಳಿ ಸರ್ ನಾನು ಇಲ್ಲಿಗೆ ಬರುವಾಗ ಇದು ಕಟ್ಟುವ ಸ್ಥಿತಿಯಲ್ಲಿ ಇರಲಿಲ್ಲ, ಜಾಗದ ಪರಿಸ್ಥಿತಿ ಆ ರೀತಿಯಲ್ಲಿತ್ತು. ಒಂದು ಬದಿಲಿ ಸ್ವಲ್ಪ ಗುಡ್ಡೆ ಪಾದೆ, ಯಾವುದೋ ಒಂದು ಸಣ್ಣ ಜೋಪಡಿ ಟೈಪಲ್ಲಿ ಅದರಲ್ಲಿ ಕೂತ್ಕೊಂಡು ಆ ಹುಡುಗ ವಿದ್ಯಾಭ್ಯಾಸದ ಸಾಧನೆ ಮಾಡಿದ್ದಾನೆ. ಒಂದು ಚಾಲೆಂಜ್ ಆಗಿತ್ತು ಇದು, ಈ ಮನೆ ಕಟ್ಟುವಂಥದ್ದು ಒಂದು ಚಾಲೆಂಜ್ ಆಯಿತು. ದಾನಿಗಳಾಗಿ ಒದಗಿ ಬಂದವರು ಶಾರದಾ ಮೇಡಮ್, ಅವರ ಪತಿ ಕೂಡ ನಮ್ಮ ಯಕ್ಷಗಾನ ಕಲಾರಂಗಕ್ಕೆ ದೊಡ್ಡ ರೀತಿಯ ಪ್ರೋತ್ಸಾಹ ಮಾಡಿದ್ದಾರೆ, ಕೃಷ್ಣಮೂರ್ತಿ ಸರ್ ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದೆ. ರಿಟೈರ್ಡ್ ಆದ ಟೈಮ್ನಲ್ಲಿ ಬಂದು ಕಲಾರಂಗಕ್ಕೆ ಆ ಕಾಲದಲ್ಲಿ 1 ಲಕ್ಷ ರೂಪಾಯಿಯ ನಿಧಿಯನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹರಿಸಿದ್ದಾರೆ. ಶಾರದಾ ಮೇಡಮ್ ಶಿರ್ವದಲ್ಲಿ ನೆಲೆಸಿ ರಿಟೈರ್ಡ್ ಆಗಿ ಈಗ ಕಲಾರಂಗದಿಂದ ಇಂಥ ಒಂದು ಸುದೃಢವಾದ ಮನೆಯನ್ನು ಈ ಕುಟುಂಬಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಮಾತಾಪಿತೃಗಳ ಹೆಸರಲ್ಲಿ ಈ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ತಂದೆ ಹೆಸರು ಮುನ್ಸಿಮಾರು ಗಣಪತಿ ಭಟ್ರು, ಹಾಗೆ ತಾಯಿ ಗೌರಿ ಮೇಡಮ್. ಗೌರಿತನ ಹೇಳಿದ್ರೆ ಗಣಪತಿ, ಗೌರಿ ಯಾವ ತಾಯಿಯ ಅಂತಿಮ ಪರೀಕ್ಷೆಯ ತಯಾರಿ ನಡೆಸುತ್ತಿರುವಾಗ ಮುಖ್ಯೋಪಾಧ್ಯಾಯರಾದ ಎಚ್ ಎನ್ ವೆಂಕಟೇಶ್ ಸರ್ ಅವರು ಈ ಯಕ್ಷಗಾನ ಕಲಾರಂಗದ ಬಗ್ಗೆ ಮಾಹಿತಿಯನ್ನು ನೀಡಿದ್ದರು. ನಾವು ಹಾಗೆ SLC ಅಂತಿಮ ಪರೀಕ್ಷೆ ರಿಸಲ್ಟು ನನಗೆ 89% ಬಂದದ್ರಿಂದ ಯಕ್ಷಗಾನ ಕಲಾರಂಗಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಸ್ವಲ್ಪ ಸಮಯದ ನಂತರ ಮನೆ ಭೇಟಿಗೆಲ್ಲ ಬಂದರು ಯಕ್ಷಗಾನ ಕಲಾರಂಗದವರು. ನಮ್ಮ ಮನೆಯ ಪರಿಸ್ಥಿತಿ ಅಂದರೆ ಗೋಡೆಗಳೆಲ್ಲ ಬಿರುಕು ಬಿಟ್ಟು ಮನೆಯ ಸ್ಥಳಾವಕಾಶ ಕೂಡ ಸ್ವಲ್ಪ ಚಿಕ್ಕದಿತ್ತು. ನಾನು ರಾತ್ರಿಯೆಲ್ಲ ಇಲ್ಲಿ ಹೊರಗಡೆ ಕೂತ್ಕೊಂಡು ಓದ್ತಿದ್ದೆ, ವಿದ್ಯಾಭ್ಯಾಸ ಎಲ್ಲ ಮಾಡ್ತಿದ್ದೆ. ಈಗ ಒಂದು ಇಷ್ಟು ಸುಂದರವಾದ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇದನ್ನು ನಿರ್ಮಿಸಿದ ಯಕ್ಷಗಾನ ಕಲಾರಂಗದವರು ಹಾಗೂ ದಾನಿಗಳಾದ ಶಾರದಾ ಮ್ಯಾಮ್ ಇವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಈ ಮನೆಯನ್ನು ನಿರ್ಮಿಸಿದ್ದರಿಂದ ನನಗೆ ಹಾಗೂ ನನ್ನ ಕುಟುಂಬದವರಿಗೆ ತುಂಬ ಅನುಕೂಲವಾಯಿತು. ಆದ್ದರಿಂದ ನಾನು ಈ ಯಕ್ಷಗಾನ ಕಲಾರಂಗಕ್ಕೆ ಸದಾ ಚಿರಋಣಿಯಾಗಿರುತ್ತೇನೆ ಹಾಗೂ ನನ್ನ ಕೈಯಲ್ಲಾದಷ್ಟು ನಾನು ಇದಕ್ಕೆ ಸಹಕರಿಸುತ್ತೇನೆ ಅಂತ ಹೇಳ್ತಾ ಧನ್ಯವಾದ. ಆತ್ಮೀಯರೇ ಹಾಗೂ ಬಂಧು ಬಳಗದವರೇ, ಹಿರಿಯರೇ, ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ಸಾದರ ಪ್ರಣಾಮಗಳು. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಅಷ್ಟು ಮನಸ್ಸು ಹಗುರಾಗಿದೆ ಮತ್ತು ನಿರಾಳವಾಗಿದೆ ಈಗ. ಹೇಗೆಂದರೆ ನನ್ನ ಅಸ್ಪಷ್ಟವಾದ ಮನಸ್ಸಿನ ಕನಸುಗಳಿಗೆ ಇಂಬು ಕೊಟ್ಟವರು ಯಕ್ಷಗಾನ ಕಲಾ ರಂಗದವರು. ಹಾಗಾಗಿ ಒಂದು ಗೌರಿತನಯ ಎನ್ನುವಂತಹ ಒಂದು ಮನೆಯನ್ನು ಅಂದವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನನ್ನ ಅಪ್ಪ ಅಮ್ಮನ ನೆನಪಿನಲ್ಲಿ. ಹಾಗಾಗಿ ಈ ಉಡುಪಿ ಯಕ್ಷಗಾನ ಕಲಾರಂಗದವರು ಸಮಾಜದ ಓರೆಕೋರೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸ್ಪಂದಿಸುತ್ತಾ ಬರುವಂತಹ ಒಂದು ವಿಶಿಷ್ಟವಾದ ಒಂದು ಸಂಸ್ಥೆ. ಅಂತೆಯೇ ವಿದ್ಯಾಪೋಷಕ ವಿದ್ಯಾರ್ಥಿಯಾದ ತನುಷನ್ನು ಆರಿಸಿಕೊಂಡು ಆಮೇಲೆ ಅವನಿಗೆ ಬೇಕಾದಂತಹ ಆರ್ಥಿಕ ತೊಂದರೆಗಳನ್ನು ಗಮನಿಸಿ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ಒಂದು ಪುಟ್ಟ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇದರಲ್ಲಿ ನನ್ನದು ಏನೂ ಪಾತ್ರ ಇಲ್ಲ, ಕೇವಲ ನಾನು ನಿಮಿತ್ತ ಮಾತ್ರ. ನನ್ನ ಸೇವಿಂಗ್ಸಿನ ಸ್ವಲ್ಪ ಹಣವನ್ನು ನನ್ನ ಅಕೌಂಟಿಂದ ಯಕ್ಷಗಾನ ಕಲಾರಂಗಕ್ಕೆ ವರ್ಗಾಯಿಸಿದ್ದು ಮಾತ್ರ. ಅದಕ್ಕಿಂತ ಮಿಗಿಲಾದ್ದು ನನ್ನ ಕೊಡುಗೆ ಏನೂ ಇಲ್ಲ. ಹಾಗಾಗಿ ಸಂಪೂರ್ಣ ಈ ಗೌರಿತನೆಯ ಮನೆಯ ನಿರ್ಮಾಣದ ಹಿಂದೆ ಇರುವಂತಹ ಕೆಲಸ ಮಾಡಿದಂಥ ಸಂಸ್ಥೆ ಯಕ್ಷಗಾನ ಕಲಾರಂಗ ಉಡುಪಿ, ಇವರಿಗೆ ಸಲ್ಲುತ್ತದೆ ಸಂಪೂರ್ಣ ಶ್ರೇಯಸ್ಸು. ಹಾಗಾಗಿ ಈ ಗೌರಿತನೆಯ ಮನೆಯ ವಿದ್ಯಾಪೋಷಕನ ವಿದ್ಯಾರ್ಥಿಯಾದ ತನುಷ್ ಬಹಳ ಕಲಿಕೆಯಲ್ಲಿ ಮುಂದೆ ಇರುವವನು. ಆರ್ಥಿಕವಾಗಿ ತೊಂದರೆ ಇದ್ದರೂ ಕೂಡ ಅವನಿಗೆ ಜೀವನದಲ್ಲಿ ಉತ್ಸಾಹವನ್ನು ತುಂಬಿ ಬದುಕಿಗೆ ಒಂದು ಊರುಗೋಲಾಗಿರುವಂಥ ಸಂಸ್ಥೆ ಉಡುಪಿಯ ಯಕ್ಷಗಾನ ಕಲಾರಂಗ ಸಂಸ್ಥೆ. ಹಾಗಾಗಿ ಈ ಮನೆಯಲ್ಲಿ ನೆಲೆಸಿರುವಂತಹ, ಇನ್ನು ಮುಂದೆ ನೆಲೆಸಿ ಜೀವನವನ್ನು ಸಾಗಿಸುವಂತಹ, ಬದುಕನ್ನು ಕಟ್ಟಿಕೊಳ್ಳುವಂತಹ ವಿದ್ಯಾರ್ಥಿ ಹಾಗೂ ಆತನ ಕುಟುಂಬದವರಿಗೆ ಶ್ರೇಯಸ್ಸಾಗಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಆ ಕಷ್ಟದ ವಾತಾವರಣದಲ್ಲಿ ಇರೋವರ ಪ್ರತಿನಿತ್ಯದ ಒಂದು ಮುಜುಗರ ಅದು ಅನುಭವಿಸಿದವರಿಗೆ ಗೊತ್ತು.
ಆ ಮುಜುಗರ ನಾಳೆಯಿಂದ ಇಲ್ಲ ಅಂತ ಅಂದ್ಕೊಳ್ಳುವಂಥದ್ದು ಅದು ಜೀವನಾದ್ಯಂತ ನೀವು ಕೊಡುವಂತಹ ಒಂದು ಅವರಿಗೆ ಗಿಫ್ಟು. ಯಾಕಂದರೆ ಬೇರೆ ಸಮಸ್ಯೆಗಳು ಸುಮಾರಿದೆ ಸಮಾಜದಲ್ಲಿ, ಆದರೆ ಮನೆಯಲ್ಲಿ ಎಲ್ಲ ಕಡೆ ಸಮಸ್ಯೆ ಮುಗಿಸಿ ಮನೆಗೊಂದು ನೆಮ್ಮದಿಯಿಂದ ಹೋಗೋಣ ಅಂತ ಬರಲಿಕ್ಕೊಂದು ಮನೆ ಇದ್ದರೆ ಉಳಿದ ಎಲ್ಲ ಕಷ್ಟಗಳನ್ನು ಮತ್ತೆ ಅವತ್ತು ಫ್ರೆಶ್ ಆಗಿ ಮರುದಿನ ಹೋಗಿ ಎದುರಿಸುವಂತಹ ಒಂದು ಶಕ್ತಿ ಮನೆಗಿರ್ತದೆ. ಅಂತಹ ಒಂದು ಸಮಾಧಾನ ಕೊಡುವಂತಹ ಮನೆಯನ್ನು ನೀವು ಯಾರೋ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀರಿ ಅಂದರೆ ಅದು ದೊಡ್ಡ ಕೆಲಸ. ನಾನು ವಿದ್ಯಾಪೋಷಕ ಟೀಮು ಮತ್ತು ಈ ಎಲ್ಲ ಸಹೋದ್ಯೋಗಿಗಳು ನೋಡಿದ್ದೀನಿ. ನಾನು ಎಲ್ಲರೂ ಇನ್ನೊಂದು ಕನ್ಸಿಸ್ಟೆನ್ಸಿ ಈ ಕೆಲಸದಲ್ಲಿ ಆರಂಭದಿಂದ ನಾನು ಗಂಗಾಧರ್ ಸರ್ ನೋಡ್ತಾ ಇರ್ತೀನಿ, ಮುರಳಿ ಸರ್ ನೋಡ್ತಾ ಇರ್ತೀನಿ, ಸದಾಶಿವರಾವ್ ಸರ್ ನೋಡ್ತಾ ಇರ್ತೀನಿ, ಕವತಾರ್ ನೋಡ್ತಾ ಇರ್ತೀನಿ. ಯಾರ್ಯಾರು ಇದ್ದಾರೆ ಎಲ್ಲರೂ ಯಾವಾಗಲೂ ಇರ್ತಾರೆ. ಮತ್ತು ಎಲ್ಲರೂ ಹೀಗೆ ಸೈಡಲ್ಲಿ ನಿಂತ್ಕೊಂಡು ಬಂದವ್ರನ್ನ ಮಾತಾಡಲಿಕ್ಕೆ ಬಿಡ್ತಾರೆ ವಿನಃ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಸೊ ಈ ಮಾತು ಕಡಿಮೆ ಕೃತಿ ಹೆಚ್ಚು ನಾನು ಈ ಯಕ್ಷಗಾನ ಕಲಾರಂಗದಲ್ಲಿ ವಿದ್ಯಾಪೋಷಕ ಟೀಮಲ್ಲಿ ಯಕ್ಷ ಶಿಕ್ಷಣ ಟೀಮಲ್ಲಿ ನೋಡಿದ್ದೇನೆ. ಸೊ ಸಮಾಜದ ಪರವಾಗಿ ನಿಮ್ಗೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಈಗಾಗಲೇ ಯಕ್ಷಗಾನ ಕಲಾರಂಗದ ವಿಷಯ ಸುಮಾರು ನೀವೆಲ್ಲ ಕೇಳಿದಿರಿ. ನಾನು ವಿರೂಪಾಕ್ಷ ಅವ್ರು ಹೇಳಿದ್ದನ್ನೇ ಸೆಕೆಂಡ್ ಮಾಡ್ತೇನೆ. ಭಾಳ ಕನ್ಸಿಸ್ಟೆಂಟಾಗಿ ಈ ಕೆಲಸಗಳು ಅಂದರೆ ಮಕ್ಕಳಿಗೆ ಸಹಾಯ ಮಾಡೋದು ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಅವರಿಗೆ ಒಳ್ಳೆಯ ಜನರ ಬೆಂಬಲ ಕೂಡ ಸಿಗ್ತಾ ಇದೆ. ಅದರಲ್ಲಿ ಶಾರದಾ ಮೇಡಮ್ ನನಗೆ ಕಳೆದ 15 ವರ್ಷಗಳಿಂದ ಪರಿಚಯ. ನಮ್ಮ ಸೌಜನ್ಯ ಅವರ ಟೀಚರ್ ಆಗಿರೋದ್ರಿಂದ ಮತ್ತು ಶಾರದಾ ಮೇಡಮಲ್ಲಿ ನಾನು ಗಮನಿಸಿದಂಥ ಕೆಲವು ವಿಷಯಗಳನ್ನು ಹೇಳಲೇಬೇಕಂದ್ರೆ ಅವರು ಇದು ಈ ನಮ್ಮ ಶಿರ್ವಾದ MSRS ಕಾಲೇಜಿನ ಶಿಕ್ಷಕರಾಗಿದ್ದಾಗ ಆಗಲೇ ಒಂದು 10 ವರ್ಷಗಳ ಹಿಂದೆ ಕಾಲೇಜ್ ಮಕ್ಕಳಿಗೆ ಕೌನ್ಸಿಲಿಂಗ್ ಇದು ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿಯನ್ನು ಇಟ್ಕೊಂಡಂಥವ್ರು. ಆ ಸಂದರ್ಭದಲ್ಲಿ ಸುಮಾರು ಮಕ್ಕಳು ಅವರಿಗೆ ಶಿಕ್ಷಣದಲ್ಲಿ ಹಿಂದೆ ಉಳಿತಾ ಇದ್ದರು ಅಥವಾ ಮನೆಯ ಸಮಸ್ಯೆಗಳು ಇದ್ದಾಗ ಅವರು ಸೌಜನ್ಯನಿಗೆ ಫೋನ್ ಮಾಡಿ ಹೇಳೋದು, ನಾನು ಇಂತಿಂಥ ಮಗುನ ಕಳಿಸ್ತೀನಿ, ಅವ್ರದ್ದು ಚಾರ್ಜ್ ಎಲ್ಲ ನಾನು ಕೊಡ್ತೀನಿ ಅಂತ. ಮತ್ತು ಅದನ್ನು ಎಲ್ಲಿಯೂ ಹೇಳೋದು ಬೇಡ. ಇದು ಅವರ ಒಂದು ದೊಡ್ಡ ಗುಣ. ಮೊದಲಿಂದಲೂ ಕೂಡ ಒಂದು ಶಿಕ್ಷಕಿಯಾಗಿ ಭಾಳ ಪ್ರೊಯಾಕ್ಟಿವ್ ಆಗಿದ್ದಂಥ ವ್ಯಕ್ತಿಯವರು. ಬಹುಶಃ ಇದು ಅವರೇನು ಇದನ್ನು ಹೇಳಬೇಕು ಅಂತ ಅವರು ಇದು ಮಾಡಲಿಕ್ಕಿಲ್ಲ. ಬಟ್ ನನ್ನ ಇದು ಏನಂದರೆ ನಾನು ಅವರನ್ನು ನೋಡಿರೋದು ಈ ಒಂದು ಇದರಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು, ಶಾಲೆಯ ಮಕ್ಕಳ ಸಮಸ್ಯೆಗಳನ್ನು ಗಮನಿಸಿ ಅವುಗಳಿಗೆ ಏನು ಇದು ಮಾಡ್ಬೋದು, ಕೌನ್ಸಿಲಿಂಗು ಇದೆಲ್ಲ ಹೆಚ್ಚಿನ ಸಂದರ್ಭಗಳಲ್ಲಿ ಶಿಕ್ಷಕರಿಗೆ ಮನವರಿಕೆ ಆಗೋದು ಸ್ವಲ್ಪ ಸ್ಲೋ. ಬಟ್ ಇವರು ಆಗಲ್ಲ, ಭಾಳ ಆ್ಯಕ್ಟಿವ್ ಆಗಿ ಇದು ಮಾಡ್ತಾಯಿದ್ರು. ಅದಾದ ಮೇಲೆ ಈಗ ರಿಟೈರ್ ಆದಮೇಲೆ ಬಹುಶಃ ಈ ಥರದ ಒಂದು ಇದನ್ನು ಮಾಡಬೇಕು ಅಂತ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಎಗೈನ್ ನಾನು ಯಾವಾಗಲೂ ನಾನು ನೋಡಿದ್ದೇನೆ ಇದನ್ನು. ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಒಳ್ಳೆ ವ್ಯಕ್ತಿಗಳು ನಮ್ಮ ಜೊತೆಗೆ ಬರ್ತಾರೆ. ಬಹುಶಃ ಈ ವಿದ್ಯಾಪೋಷಕ್ ಮತ್ತು ಇದರಲ್ಲಿ ಅವರ ಒಂದು ಕೇಸ್ ಸ್ಟಡಿಯನ್ನು ಮಾಡಿ ಅವರಿಗೆ ಯಾರಿಗೆ ಅಗತ್ಯ ಇದೆ ಅನ್ನುವುದನ್ನು ನೋಡಿ ಮತ್ತು ಯಾವುದೇ ಇದು ಇಲ್ಲದೆ, ಯಾಕಂದರೆ ಎಸ್ಪೆಷಲಿ ಬಹುಶಃ ಈ ಮದ್ಯ ವ್ಯಸನಿಗಳ ಮಕ್ಕಳು, ಆಮೇಲೆ ಮಾನಸಿಕ ಸಮಸ್ಯೆ ಇರುವವರು, ಅಂಥವರಿಗೆ ಇದರ ಸಹಾಯ ಬಹಳ ಬೇಕಿರುತ್ತೆ. ಅದನ್ನು ಗಮನಿಸಿ ಒಂದು ಯಾವುದೇ ಜಾತಿ ಮತಗಳ ಭೇದ ಇಲ್ಲದೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾನು ಅವರೊಂದಿಗಿದ್ದೇನೆ, ಮುಂದೆಯೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡುವ ಅಂತ ಹೇಳ್ತಾ, ನೀವು ಹೇಳಿದ್ರಿ ಈಗ ಈ ಮಕ್ಕಳ ಸಮಸ್ಯೆಗಳ ಬಗ್ಗೆ. ಬಹುಶಃ ಇಂಥ ಮಕ್ಕಳಿಗೆ ನೀವು ನಿಮ್ಮ ಇದರಲ್ಲಿ ಐಡೆಂಟಿಫೈ ಮಾಡಿದರೆ ಮುಂದೆ ನಮ್ಮ ಸಂಸ್ಥೆ ಮತ್ತು ನೀವು ಜಂಟಿಯಾಗಿ ಈ ಮಕ್ಕಳು, ಈ ಥರದ ಮಕ್ಕಳಿಗೆ ಒಂದು ಸಮಗ್ರವಾದ ಒಂದು ಇದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.